ಸರಸ್ವತಿ ಸ್ತೋತ್ರಂ ಶ್ರೀ ಋಷಭನಾಥರಿಂದ ವರ್ಗಮಾನವರಿಗೆ 24 ತೀರ್ಥಂಕರರಿಗೆ ಜಯವಾಗಲಿ. ನನ್ನ ಸಮಸ್ತ ಗುರುಗಳಿಗೆ ಜಯವಾಗಲಿ. ಸರಸ್ವತಿ ಶತಾಷ್ಟನಾಮ. ಓಂ ಹ್ರೀಂ ಶಾಧಿ ಬ್ರಹ್ಮ ಮುಖಾಂಭೋಜ ಪ್ರಭವಾಹೇ ನಮಃ. ಓಂ ಹ್ರೀಂ ದ್ವಾದಶಾಂಗಿನ್ಯೇ ನಮಃ. ಓಂ ಹ್ರೀಂ ಸರ್ವಭಾಷಾಮಯೇ ನಮಃ. ಓಂ ಹ್ರೀಂ ವಾಣ್ಯೇ ನಮಃ. ಓಂ ಹ್ರೀಂ ಶಾರದಾಯೇ ನಮಃ. ಓಂ ಹ್ರೀಂ ಗಿರೇ ನಮಃ. ಓಂ ಹ್ರೀಂ ಸರಸ್ವತ್ಯೈ ನಮಃ. ಓಂ ಹ್ರೀಂ ಬ್ರಾಹ್ಮ್ಯೈ ನಮಃ. ಓಂ ಹ್ರೀಂ ವಾಗ್ದೇವತಾಯೇ ನಮಃ. ಓಂ ಹ್ರೀಂ ದೇವ್ಯೇ ನಮಃ. ಓಂ ಹ್ರೀಂ ಪಾರ್ವತ್ಯೈ ನಮಃ. ಓಂ ಹ್ರೀಂ ಶ್ರೀನಿವಾಸಿನ್ಯೈ ನಮಃ. ಓಂ ಹ್ರೀಂ ಆಚಾರ ಸೂತ್ರಕೃತಾದಾಯ ನಮಃ. ಓಂ ಹ್ರೀಂ ಸ್ಥಾನತುರ್ಯಾಂಗ ಜಂಘಟಾಯೇ ನಮಃ. ಓಂ ಹ್ರೀಂ ವ್ಯಾಖ್ಯಾ ಪ್ರಜ್ಞಪ್ತಿ ಜ್ಞಾತೃ ಧರ್ಮಕಥಾಂಗಚಾರೂರುವಾಸುರಾಯೇ ನಮಃ. ಓಂ ಹ್ರೀಂ ಉಪಾಸಕಾಂಗ ಸನ್ಮಧ್ಯಾಯೇ ನಮಃ. ಓಂ ಹ್ರೀಂ ಅಂತಃಕೃತಶಾಂಗ ನಾಭಿಕಾಯೇ ನಮಃ. ಓಂ ಹ್ರೀಂ ಅನುತ್ತರೋತ್ಪತ್ತಿ ದಶ ಪ್ರಶ್ನ ವ್ಯಾಕರಣ ಸ್ತನ್ಯೈ ನಮಃ. ಓಂ ಹ್ರೀಂ ವಿಪಾಕ ಸೂತ್ರ ಸದ್ವಕ್ಷಸಿ ನಮಃ. ಓಂ ಹ್ರೀಂ ದೃಷ್ಟಿವಾದಾಂಗ ಕಂದರಾಯೇ ನಮಃ. ಓಂ ಹ್ರೀಂ ಪರಿಕರ್ಮ ಮಹಾಸೂತ್ರ ವಿಪ್ಲಾಂಸ ವಿರಾಜಿತಾಯೇ ನಮಃ. ಓಂ ಹ್ರೀಂ ಚಂದ್ರಮಾರ್ತಾಂಡ ಪ್ರಜ್ಞಪ್ತಿ ಭಾಸ್ವತ್ ಬಾಹು ಸುವಲ್ಯೈ ನಮಃ. ಓಂ ಹ್ರೀಂ ಜಂಬೂದ್ವೀಪ ದ್ವೀಪಸಾಗರ ಪ್ರಜ್ಞಪ್ತಿ ಸತ್ಕರಾಯೇ ನಮಃ. ಓಂ ಹ್ರೀಂ ವ್ಯಾಖ್ಯಾ ಪ್ರಜ್ಞಪ್ತಿ ವಿಭ್ರಾಜತ್ ಪಂಚಶಾಖಾ ಮನೋಹರಾಯೇ ನಮಃ. ಓಂ ಹ್ರೀಂ ಪೂರ್ವಾನುಯೋಗವದನಾಯೇ ನಮಃ. ಓಂ ಹ್ರೀಂ ಪೂರ್ವಾಕ್ಯಚಿಲುಕಾಂಚಿಛಾಯೇ ನಮಃ. ಓಂ ಹ್ರೀಂ ಉತ್ಪಾದಪೂರ್ವ ಸನ್ನಾಸಾಯೇ ನಮಃ. ಓಂ ಹ್ರೀಂ ಆಘಾಯಣೀಯ ದಂತಕಾಯೇ ನಮಃ. ಓಂ ಹ್ರೀಂ ಅಸ್ತಿ ನಾಸ್ತಿ ಪ್ರಭಾದೋಷ್ಠಾಯೇ ನಮಃ. ಓಂ ಹ್ರೀಂ ಚಿತ್ಪ್ರವಾದ ಕಪೋಲಕಾಯೇ ನಮಃ. ಓಂ ಹ್ರೀಂ ಸತ್ಯಪ್ರವಾದ ರಸನಾಯೇ ನಮಃ. ಓಂ ಹ್ರೀಂ ಆತ್ಮಪ್ರವಾದ ಮಾಹನವೇ ನಮಃ. ಓಂ ಹ್ರೀಂ ಕರ್ಮ ಪ್ರವಾದ ಸತ್ತಾಲವೇ ನಮಃ. ಓಂ ಹ್ರೀಂ ಪ್ರತ್ಯಾಖ್ಯಾನ ಲಲಾಟಕಾಯೇ ನಮಃ. ಓಂ ಹ್ರೀಂ ವಿದ್ಯಾನುವಾದ ಕಲ್ಯಾಣ ನಾಮಧೇಯ ಸುಲೋಚನಾಯೇ ನಮಃ. ಓಂ ಹ್ರೀಂ ಪ್ರಾಣಾವಾಯ ಕ್ರಿಯಾ ವಿಶಾಲ ಪೂರ್ವ ಭೂಧನುರ್ಲತಾಯೇ ನಮಃ. ಓಂ ಹ್ರೀಂ ಲೋಕಬಿಂದು ಮಹಾಸಾರ ಚೂಳಿಕಾ ಶ್ರವಣದ್ವಯಾಯೇ ನಮಃ. ಓಂ ಹ್ರೀಂ ಸ್ಥಲಗಾಖ್ಯ ಲಸಚ್ಚಿತ್ಸರ್ಷಾಯೇ ನಮಃ. ಓಂ ಹ್ರೀಂ ಚಲಕಾಖ್ಯ ಮಹಾಕಷಾಯೇ ನಮಃ. ಓಂ ಹ್ರೀಂ ಮಾಯಾಗತ ಸುಲಾವಣ್ಯಾಯೇ ನಮಃ. ಓಂ ಹ್ರೀಂ ರೂಪಕಾಖ್ಯ ಸ್ವರೂಪಿಣ್ಯೈ ನಮಃ. ಓಂ ಹ್ರೀಂ ಆಕಾಶಗತ ಸೌಂದರ್ಯಾಯೇ ನಮಃ. ಓಂ ಹ್ರೀಂ ಶ್ರೀಕಲಾಪಿ ಸುವಾಹನಾಯೇ ನಮಃ. ಓಂ ಹ್ರೀಂ ನಿಶ್ಚಯ ವ್ಯವಹಾರ ತ್ರಿಪುರಾಯೇ ನಮಃ. ಓಂ ಹ್ರೀಂ ಬೋಧಮೇಕಲಾಯೇ ನಮಃ. ಓಂ ಹ್ರೀಂ ಸಮ್ಯಕ್ ಚಾರಿತ್ರಶೀಲಹಾರಾಯೇ ನಮಃ. ಓಂ ಹ್ರೀಂ ಮಹೋಜ್ವಲಾಯೇ ನಮಃ. ಓಂ ಹ್ರೀಂ ನೈಗಮಾಭೋಗ ಕೇಯೂರಾಯೇ ನಮಃ. ಓಂ ಹ್ರೀಂ ಸಂಗ್ರಹಾನ ಗಚೋಲಕಾಯೇ ನಮಃ. ಓಂ ಹ್ರೀಂ ವ್ಯವಹಾರೋದ್ಗ ಕಟಕಾಯೇ ನಮಃ. ಓಂ ಹ್ರೀಂ ರುಜುಸೂತ್ರ ಸುಕಂಕಣಾಯೇ ನಮಃ. ಓಂ ಹ್ರೀಂ ಶಬ್ದೋಜ್ವಲ ಮಹಾಪಾಶಾಯೇ ನಮಃ. ಓಂ ಹ್ರೀಂ ಸಮಭಿರೂಢ ಮಹಾಂಕುಶಾಯೇ ನಮಃ. ಓಂ ಹ್ರೀಂ ಏವಂ ಭೂತಲ ಸನ್ಮುದ್ರಾಯೇ ನಮಃ. ಓಂ ಹ್ರೀಂ ದಶಧರ್ಮ ಮಹಾಂಭರಾಯೇ ನಮಃ. ಓಂ ಹ್ರೀಂ ಜಪಮಾಲಾಲಸತ್ಹಸ್ತಾಯೇ ನಮಃ. ಓಂ ಹ್ರೀಂ ಪುಸ್ತಕಾಂಕಿತ ಸತ್ಕರಾಯೇ ನಮಃ. ಓಂ ಹ್ರೀಂ ನಯ ಪ್ರಮಾಣ ತಾಟಕಂಕಾಯೇ ನಮಃ. ಓಂ ಹ್ರೀಂ ಪ್ರಮಾಣದ್ವಯ ಕರ್ಣಿಕಾಯೇ ನಮಃ. ಓಂ ಹ್ರೀಂ ಕೇವಲ ಜ್ಞಾನ ಮುಕುಟಾಯೇ ನಮಃ.
ಓಂ ಹ್ರೀಂ ಶುಕ್ಲ ಧ್ಯಾನ ವಿಶೇಷಕಾಯೇ ನಮಃ. ಓಂ ಹ್ರೀಂ ಸ್ಯಾತ್ಕಾರ ಪ್ರಾಣ ಜೀವಂತ್ಯೈ ನಮಃ. ಓಂ ಹ್ರೀಂ ಚಿದೂಪಾದೇಯ ಭಾಷಿಣ್ಯೈ ನಮಃ. ಓಂ ಹ್ರೀಂ ಅನೇಕಾಂತಾತ್ಮಕಾನಂದ ಪದ್ಮಾಸನ ನಿವಾಸಿನ್ಯೇ ನಮಃ. ಓಂ ಹ್ರೀಂ ಸಪ್ತಭಂಗಿ ಸಿತಛತ್ರಾಯ ನಮಃ. ಓಂ ಹ್ರೀಂ ನಯ ಶರ್ಕ ಪ್ರದೀಪಿಕಾಯೇ ನಮಃ. ಓಂ ಹ್ರೀಂ ದ್ರವ್ಯಾರ್ಥಿಕ ನಯಾನೂನ ಪರ್ಯಾಯಾರ್ಥಿಕ ಕ್ಷಾಮರಾಯೇ ನಮಃ. ಓಂ ಹ್ರೀಂ ಕೈವಲ್ಯ ಕಾಮಿಹ್ಯೈ ನಮಃ. ಓಂ ಹ್ರೀಂ ಜ್ಯೋತಿರ್ಮಯೇ ನಮಃ. ಓಂ ಹ್ರೀಂ ವಾಗ್ಮಾಯ ರೂಪಿಣ್ಯೇ ನಮಃ. ಓಂ ಹ್ರೀಂ ಪೂರ್ವಾಪರ ವಿರುದ್ಧಾಯ ನಮಃ. ಓಂ ಹ್ರೀಂ ಕವೇ ನಮಃ. ಓಂ ಹ್ರೀಂ ಶುಕ್ಲೇ ನಮಃ. ಓಂ ಹ್ರೀಂ ವೇದಾದಿ ದೇವತಾಯೇ ನಮಃ. ಓಂ ಹ್ರೀಂ ತ್ರಿಲೋಕಮಂಗಲಾಯೇ ನಮಃ. ಓಂ ಹ್ರೀಂ ಭವ್ಯಶರಣ್ಯಾಯೇ ನಮಃ. ಓಂ ಹ್ರೀಂ ಸರ್ವವಂದಿತಾಯೇ ನಮಃ. ಓಂ ಹ್ರೀಂ ಬೋಧಮೂರ್ತೇ ನಮಃ. ಓಂ ಹ್ರೀಂ ಶಬ್ದಮೂರ್ತಯೇ ನಮಃ. ಓಂ ಹ್ರೀಂ ಚಿದಾನಂದೈಕ ರೂಪಿಣ್ಯೈ ನಮಃ. ಓಂ ಹ್ರೀಂ ಶಾರದಾಯೇ ನಮಃ. ಓಂ ಹ್ರೀಂ ವರದಾಯೇ ನಮಃ. ಓಂ ಹ್ರೀಂ ಇಚ್ಛಾಯೇ ನಮಃ. ಓಂ ಹ್ರೀಂ ಮುಕ್ತಿ ಫಲಪ್ರದಾಯೇ ನಮಃ. ಓಂ ಹ್ರೀಂ ವಾಗೀಶ್ವರ್ಯೈ ನಮಃ. ಓಂ ಹ್ರೀಂ ವಿಶ್ವರೂಪಾಯ ನಮಃ. ಓಂ ಹ್ರೀಂ ಶಬ್ದ ಬ್ರಹ್ಮ ಸ್ವರೂಪಿಣ್ಯೇ ನಮಃ. ಓಂ ಹ್ರೀಂ ಶುಭಂ ಕರ್ಯೇ ನಮಃ. ಓಂ ಹ್ರೀಂ ಹಿತಂ ಕರ್ಯೇ ನಮಃ. ಓಂ ಹ್ರೀಂ ಶ್ರೀ ಕರ್ಯೇ ನಮಃ. ಓಂ ಹ್ರೀಂ ಶಂಕರ್ಯೇ ನಮಃ. ಓಂ ಹ್ರೀಂ ಸತ್ಯೇ ನಮಃ. ಓಂ ಹ್ರೀಂ ಸರ್ವ ಪಾಪಾಕ್ಷಯ ಕರ್ಯೇ ನಮಃ. ಓಂ ಹ್ರೀಂ ಶಿವಂ ಕರ್ಯೇ ನಮಃ. ಓಂ ಹ್ರೀಂ ಮಹೇಶ್ವರ್ಯೈ ನಮಃ. ಓಂ ಹ್ರೀಂ ವಿದ್ಯಾಯೇ ನಮಃ. ಓಂ ಹ್ರೀಂ ದಿವ್ಯಧ್ವನ್ಯೇ ನಮಃ. ಓಂ ಹ್ರೀಂ ಮಾತ್ರೇ ನಮಃ. ಓಂ ಹ್ರೀಂ ವಿದ್ವದ್ದಾಹ್ಲಾದದಾಯಿನ್ಯೇ ನಮಃ. ಓಂ ಹ್ರೀಂ ಕಾಲಾಯೇ ನಮಃ. ಓಂ ಹ್ರೀಂ ಭಗವತ್ಯೇ ನಮಃ. ಓಂ ಹ್ರೀಂ ದೀರ್ಘಾಯೇ ನಮಃ. ಓಂ ಹ್ರೀಂ ಸರ್ವಶೋಕ ಪ್ರಣಾಶನ್ಯೇ ನಮಃ. ಓಂ ಹ್ರೀಂ ಮಹರ್ದಾಹಿನ್ಯೇ ನಮಃ. ಓಂ ಹ್ರೀಂ ಭೂತಾಯೇ ನಮಃ. ಓಂ ಹ್ರೀಂ ಗಣಾಧೀಶಾವತಾರಿತಾಯೇ ನಮಃ. ಓಂ ಹ್ರೀಂ ಬ್ರಹ್ಮಲೋಕ ಸ್ಥಿರಾವಾಸಾಯೇ ನಮಃ. ಓಂ ಹ್ರೀಂ ದ್ವಾದಶ ಆಮ್ನಾಯ ದೇವತಾಯೇ ನಮಃ. ಸರಸ್ವತಿ ಸತಾಷ್ಟನಾಮ ಸಂಪೂರ್ಣಂ. ಯಾರು ಸರಸ್ವತಿಯ ಈ 108 ಹೆಸರುಗಳನ್ನು ಪ್ರತಿ ದಿವಸ ಸ್ತುತಿ ಮಾಡುತ್ತಾರೋ ಅವರು ನಿಜವಾಗಿ ವೇದ ಅಂದರೆ ದ್ವಾದಶಾಂಗ ವೇದದ ಪಾರಗಾಮಿಯಾಗುವರು. ಈ ಸ್ತೋತ್ರವನ್ನು ಪಠನ ಮಾಡುವವರು ಯಾವಾಗಲೂ ಕವಿತ್ವವನ್ನು, ಗಮಕತ್ವವನ್ನು, ವಾದಿತ್ವವನ್ನು, ವಾಗ್ಮಿತ್ವವನ್ನು ಹೊಂದುವರು. ಆಯುಷ್ಯವನ್ನು, ಯಶಸ್ಸನ್ನು ಉಂಟು ಮಾಡುವುದಾದ ಈ ಸ್ತೋತ್ರವನ್ನು ಭಾರಿಗೆ ಸ್ಮರಿಸುವ ವಿದ್ವಾಂಸರು ಶ್ರುತ ಕೇವಲತ್ವವನ್ನು ಪಡೆದು ಪರಬ್ರಹ್ಮನನ್ನು ಸೇವಿಸುವರು. ಅಂದರೆ ಪರಬ್ರಹ್ಮ ಸ್ವರೂಪವನ್ನು ಹೊಂದಿ ಆನಂದಿಸುವರು ಎಂದು ಅರ್ಥವು. ಜೈ ಜಿನೇಂದ್ರ ಅಕ್ಕ. ಜೈ ಜಿನೇಂದ್ರ ಬಾ. ಅಕ್ಕ ಪ್ರತಿದಿನ ಪ್ರಶ್ನೋತ್ತರ ನಡೆಸಿದ್ದಲ್ಲ, ಅದನ್ನ ನಾನು ಕಲಿಬೇಕಾಗಿತ್ತು. ಹೌದಾ? ಅದಕ್ಕೇನಂತೆ ಈಗಲೇ ಕಲಿಸ್ಕೊಡ್ತೀನಿ. ವಿದ್ಯಾಭೂಷಣ್ ಮಹಾರಾಜರ ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ಇದೆಯೇ? ಇಲ್ಲ ಅಕ್ಕ. ಹಾಗಾದ್ರೆ ಗ್ರೂಪ್ಗೆ ಮೊದಲು ಆ್ಯಡ್ ಆಗು. ಹಾಗಾದ್ರೆ ಗ್ರೂಪಿಗೆ ಅಡ್ಮಿನ್ ಯಾರಿದ್ದಾರೆ ಅಕ್ಕ? ಸಾಗರ್ ಪಾಟೀಲ್ 9844411723. ಬಾಹುಬಲಿ ಜುಗಳೆ 8951810254. ಜಿನ್ನಪ್ಪ ಜುಗಳೆ 9845536108. ಇವ್ರು 3 ಜನ ಅಡ್ಮಿನ್ ಇದ್ದಾರೆ. ಇದರಲ್ಲಿ ಯಾವ್ದಾದ್ರು ನಂಬರ್ಗೆ ಫೋನ್ ಮಾಡಿ ಆ್ಯಡ್ ಆಗೋಗ್ತೀವಿ. ಆಯ್ತಕ್ಕ, ಈಗಲೇ ಆ್ಯಡ್ ಆಗ್ತೀನಿ. ಈಗ ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ಆ್ಯಡ್ ಆಗಿದ್ದಿಲ್ಲ, ಆ ಗ್ರೂಪ್ ಅಲ್ಲಿ ದಿನಾಲೂ ಸ್ವಾಧ್ಯಾಯದ ಲಿಂಕ್ ಕಳಿಸಿರ್ತೀವಿ. ಅದ್ರ ಜೊತೆ ಪ್ರಶ್ನೆಗಳ ಲಿಂಕ್ ಕೂಡ ಕಳಿಸಿರ್ತೀವಿ. ಆ ಪ್ರಶ್ನೆಗಳ ಲಿಂಕ್ ಓಪನ್ ಮಾಡಿ ಅಲ್ಲಿ ನಿಮಗೆ ಪ್ರಶ್ನೆಗಳು ಏನಿದೆ ಅಂತ ಗೊತ್ತಾಗ್ತದೆ. ಆ ಪ್ರಶ್ನೆಗಳನ್ನ
ಬರ್ಕೊಂಡಿಟ್ಕೋಬೇಕು. ಆದ್ಮೇಲೆ ಮೇಲೆ ಸ್ವಾಧ್ಯಾಯದ ಲಿಂಕ್ ಇರುತ್ತಲ್ಲ ಅದನ್ನ ಓಪನ್ ಮಾಡಿದ್ರೆ ಅಲ್ಲಿ ಮಹಾರಾಜರು ಹೇಳಿರುವಂತ ಪ್ರವಚನಗಳು ಇದೆಲ್ಲ ಬರ್ತಿರ್ತಾವ. ಅದರಲ್ಲಿ ಆ ಪ್ರಶ್ನೆಗಳಿಗೆ ಉತ್ತರಗಳು ಇರ್ತಾವ. ಈ ಪ್ರಶ್ನೆಗಳ ಲಿಂಕ್ ಬರ್ತಾವಲ್ಲ ಇದನ್ನ ಲಿಂಕ್ ಓಪನ್ ಮಾಡ್ಕೋಬೇಕು. ಲಿಂಕ್ ಓಪನ್ ಆದ್ಮೇಲೆ ಸ್ಟಾರ್ಟ್ ಅಂತ ಬರುತ್ತೆ, ಅಲ್ಲಿ ಸ್ಟಾರ್ಟ್ ಮೇಲೆ ಕ್ಲಿಕ್ ಮಾಡ್ಬೇಕು. ಅಲ್ಲಿ ಎಂಟರ್ ಯುವರ್ ಡೀಟೇಲ್ಸ್ ಅಂತ ಬಂದಾಗ ಅಲ್ಲಿ ನಿಮ್ ಹೆಸರು ನೇಮ್ ಅಂತ ಕೇಳುತ್ತೆ, ಹೆಸರು ಟೈಪ್ ಮಾಡಿ ಸ್ಟಾರ್ಟ್ ಫ್ರಮ್ ಮೇಲೆ ಕ್ಲಿಕ್ ಮಾಡ್ಬೇಕು. ಆಮೇಲೆ ಇಲ್ಲಿ 6 ಆಪ್ಷನ್ಸ್ 6 ಕಾಲಮ್ ಇರ್ತಾವ. ಅದರಲ್ಲಿ ಮೊದಲನೇದು ಹೆಸರು ಮತ್ತು ಊರು, ಅಲ್ಲಿ ನಿಮ್ ಹೆಸರು ಮತ್ತು ಊರು ಟೈಪ್ ಮಾಡಿ. ಆಮೇಲೆ ಮೊಬೈಲ್ ನಂಬರ್ ಟೈಪ್ ಮಾಡಿ. 3ನೇ ನಂಬರಲ್ಲಿ 3, 4, 5ರಲ್ಲಿ ಪ್ರಶ್ನೆಗಳಿರುತ್ತೆ. ಆ ಪ್ರಶ್ನೆಗಳಿಗೆ ಉತ್ತರ ಟೈಪ್ ಮಾಡ್ಬೇಕು. ಇಲ್ಲ ಅಂದ್ರೆ ಟೈಪ್ ಮಾಡಕ್ಕೆ ಗೊತ್ತಿಲ್ಲ ಅಂದ್ರೆ ಇಲ್ಲಿ ಫೈಲ್ ಅಪ್ಲೋಡ್ ಅಂತ 6ನೇ ನಂಬರ್ ಅಲ್ಲಿ ಒಂದು ಆಪ್ಷನ್ ಇದೆ. ಅದರಲ್ಲಿ ನೀವು ಉತ್ತರಗಳನ್ನ ಬರೆದಿರುವಂತ ಫೋಟೋ ಇರುತ್ತಲ್ಲ ಅದನ್ನ ಈ ಜಾಗದಲ್ಲಿ ಅಪ್ಲೋಡ್ ಮಾಡಿ ಸಬ್ಮಿಟ್ ಮಾಡಬಹುದು. ಇಷ್ಟೇ. ಆಯ್ತಕ್ಕ, ಇಂದಿನಿಂದಲೇ ಪ್ರಾರಂಭ ಮಾಡ್ತೀನಿ. ಎಷ್ಟು ಗಂಟೆ ಒಳಗಡೆ ಸಬ್ಮಿಟ್ ಮಾಡ್ಬೇಕಕ್ಕ? ಇಂದು ಬೆಳಿಗ್ಗೆ 8 ಗಂಟೆಗೆ ಕಳಿಸಿರ್ತೀವಿ, ನಾಳೆ ಬೆಳಿಗ್ಗೆ 7 ಗಂಟೆ ತನಕ ಮಾಡ್ಬೋದು.